ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಇದೀಗ ದೇವರ ಮೊರೆಯನ್ನ ಹೋಗಿದ್ದಾರೆ. ಆ ಮೂಲಕವಾಗಿ ಒತ್ತಾಯವನ್ನ ಮಾಡಿರತಕ್ಕಂತಹದ್ದು ಬೆಂಬಲಿಗರು ಸುಧಾಕರ್ಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ಅಭಿಮಾನಿಗಳಿಂದ ಆಂಜನೇಯ ಸ್ವಾಮಿಗೆ ಪ್ರಾರ್ಥನೆಯನ್ನ ಮಾಡಿರುವಂತಹದ್ದು, ಮತ್ತೆ ಸಚಿವರಾಗಬೇಕು ಎಂಸಿ ಸುಧಾಕರ್ ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಬೆಂಬಲವನ್ನ ನೀಡಿರತಕ್ಕಂತಹದ್ದು. ಪಂಚಮುಖಿ ದೇವಾಲಯದಲ್ಲಿ ವಿಶೇಷ ಹೋಮ ಹವನ ಪೂಜೆಯನ್ನ ಮಾಡಲಾಗಿದೆ. ಸುಧಾಕರ್ಗೆ ಸೂಕ್ತ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಅಭಿಮಾನಿಗಳು ಆಗ್ರಹವನ್ನ ಮಾಡಿದ್ದಾರೆ. ಚಿಂತಾಮಣಿಯಲ್ಲಿ ಸುಧಾಕರ್ ಪರವಾಗಿ ವಿಶೇಷ ಪೂಜೆಯನ್ನ ಮಾಡಿರತಕ್ಕಂತಹದ್ದು. ಚಿಮುಲ್ ನಿರ್ದೇಶಕರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ಮಾಜಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸಾಕಷ್ಟು ಕೆಲಸಗಳನ್ನ ಅಭಿವೃದ್ಧಿ ಯೋಜನೆಗಳನ್ನ ಮಾಡಿರತಕ್ಕಂತಹದ್ದು. ಹೀಗಾಗಿ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದ್ದೆ ಆದ್ರೆ ಉತ್ತಮವಾಗಿ ಆಡಳಿತವನ್ನ ಮಾಡಿ ತೋರಿಸ್ತಾರೆ ಅನ್ನುವಂತಹ ಭರವಸೆಯನ್ನ ಅವರ ಅಭಿಮಾನಿಗಳು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಪಕ್ಷದ ಹೈಕಮಾಂಡ್ ನಾಯಕರು ಹಾಗೇನೆ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯವನ್ನ ಮಾಡಿರುವಂತಹದ್ದು. ಚಿಂತಾಮಣಿ ನಗರದ ಹೊರವಲಯದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಬೆಂಬಲಿಗರು. ಮತ್ತೆ ಅದೇ ನೀಡುವಂತೆ ಸಚಿವ ಸ್ಥಾನವನ್ನ ನೀಡಿದ್ರೆ ಸಚಿವ ನಿರ್ದೇಶಕ ಉಲವಾಡಿ ಅಶ್ವಥ್ ನಾರಾಯಣ್ ಬಾಬು ಕೂಡ ಈ ಒಂದು ಸಚಿವ ಸ್ಥಾನ ನೀಡೋದ್ರಿಂದಾಗಿ ಸಾಕಷ್ಟು ಬೆಳವಣಿಗೆಗಳಾಗತ್ತೆ, ನಮ್ಮ ಒಂದು ಭಾಗಕ್ಕೆ ಒಂದು ನ್ಯಾಯ ದೊರಕಿಸಿಕೊಟ್ಟಂತ ಆಗುತ್ತೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಆಲೋಚನೆ ಮಾಡಬೇಕು, ಪಕ್ಷದ ಹೈಕಮಾಂಡ್ ನಾಯಕರು ಆಲೋಚನೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಸಲ್ಲಿಸಲ್ಲ ಬಹಳ ಜವಾಬ್ದಾರಿಯಿಂದ ಮತ್ತೆ ಅದನ್ನು ನಿಭಾಯಿಸಬೇಕಾದ್ರೆ ಬಹಳ ಅದಕ್ಕೆ ಒಂದು ಅರ್ಥಪೂರ್ಣವಾದಂತಹ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿ ಮತ್ತೆ ಅದರಲ್ಲಿ ಬಹಳ ಎಲ್ಲ ಬುದ್ಧಿವಂತರು ಅದರಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬಿಸಿಗಳು ಮತ್ತೆ ರಾಜ್ಯಪಾಲರ ಜೊತೆಯಾಗಿ ಅದರಲ್ಲಿ ಈ ಕಾನ್ವೊಕೇಶನ್ ಸಮಾರಂಭಗಳಲ್ಲಿ ಮತ್ತೆ ಅದರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶೈಲಿ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಬದಲಾವಣೆಗಳನ್ನ ಈ ರಾಜ್ಯದಲ್ಲಿ ತಂದು ಇವತ್ತು ನಿಮಗೆ ಇವತ್ತು ಉನ್ನತ ಶಿಕ್ಷಣ ಅಂತ ಯಾರು ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಅದನ್ನು ಮೆರುಕೊಟ್ಟಕ್ಕಂಥವರು ನಮ್ಮ ಸಚಿವರು. ಮತ್ತೆ ಅವರಿಗೆ ಅದೇ ಇಲಾಖೆಯನ್ನು ಕೊಡಬೇಕಂತ ನಾವು ಇವತ್ತೆಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ಇವೆಲ್ಲರೂ ಕೂಡ ಒಟ್ಟಿಗೆ ತಾಲೂಕಿನೆಲ್ಲ ಜನತೆಯ ಪರವಾಗಿ ಮತ್ತೆ ನಮ್ಮ ನಾಯಕರ ಪರವಾಗಿ ನಾವು ಒತ್ತಾಯಿಸ್ತಿದ್ದೀವಿ. ಮತ್ತೆ ಅವರಿಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ, ಅವರಿಗೆ ಮತ್ತೆ ಅವಕಾಶ ಸಿಗಲಿ ಎರಡನೇ ಹಂತದಲ್ಲಿ ಕೂಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲರೂ ಕೂಡ ನಾವು ದೇವರಲ್ಲಿ ಇವತ್ತು ಬಹಳ ಮನಸ್ಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ನಾಯಕರಿಗೆ ಮತ್ತೆ ಅವಕಾಶ ಸಿಗಲಿ, ಮತ್ತೆ ಈ ಇಲಾಖೆಯನ್ನೇ ಅವರಿಗೆ ಕೊಡಲಿ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಯನ್ನು ಏನು ತಂದಿರೋ ಇವತ್ತು ನಿಮ್ಗೆ ಗೊತ್ತು. ಇವತ್ತು ಅವ್ರು ಬಂದ ಮೇಲೆ ನಮ್ಮ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯಲ್ಲಿ ಇವತ್ತು ನಮ್ಮ CET ನಡೆಸ್ಕೊಟ್ಟಿದ್ದಾರೆ, ಬೇರೆ ಬೇರೆ ಇವತ್ತು ರಿಕ್ರೂಟ್ಮೆಂಟ್ಸ್ ಅನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ನೀವು ನೋಡಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನೀಟಿನ ಅಸ್ತವ್ಯಸ್ತ ಹೆಂಗಾಯ್ತು ಅಂತ. ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಸ್ಥಾನಪಲಟ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತ ಉನ್ನತ ಶಿಕ್ಷಣ ಇಲಾಖೆ ವಹಿಸಿಕೊಂಡಿರ್ತಕ್ಕಂಥವರು ಯಾವ ರೀತಿ ಅದನ್ನ ಬುಡಮೇಲು ಮಾಡಿದ್ರು, ಯಾವ ರೀತಿ ಇವತ್ತು ಮಕ್ಕಳು ಹಲವಾರು ಜನ 10-11 ಜನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದಿರ. ಆದ್ರೆ ಅಂತ ದೊಡ್ಡ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಬಹಳ ಒಬ್ಬ ಉನ್ನತ ಶಿಕ್ಷಣ ಅಂದ್ರೆ ನಿಮ್ಗೆ ಗೊತ್ತು. ಅವರು ಕೂಡ ಇವತ್ತು ನಮ್ಮ ಡಾಕ್ಟರು, ಅವರು ಕೂಡ BDS ಅಲ್ಲಿ ಡಾಕ್ಟರ್ ಇದ್ದಾರೆ. ಅವರಿಗೆ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಶಕ್ತಿ ಅವ್ರಿಗೆ ಗೊತ್ತಿದೆ. ಈ ತರ ಸೂಕ್ಷ್ಮವಾದ ಇಲಾಖೆಯನ್ನು ನಿಭಾಯಿಸಬೇಕಂದ್ರೆ ಇಡೀ ಸಚಿವ ಸಂಪುಟದಲ್ಲಿ ನಂಗೆ ಗೊತ್ತಿದೆ ಯಾರು ಇಲ್ಲ. ಅವರಿಗೆ ಆ ಒಂದು ಚಾಕಚಕ್ಯತೆ ಅವ್ರಿಗೆ ಗೊತ್ತಿದೆ. ಅವ್ರು ಮತ್ತೆ ಆ ಒಂದು ಇಲಾಖೆಯನ್ನು ಅವರಿಗೆ ವಹಿಸಬೇಕು, ಅವರ ಮುನ್ನಡೆಸ್ಕೊಡ್ಬೇಕು. ಯಾಕೆಂದ್ರೆ ಇನ್ನ ಈಗ ತಾನೇ ಅವರು ಹಲವಾರು ಬದಲಾವಣೆ ತಂದಿದ್ದಾರೆ. ಇವತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಹೊಸ ಹೊಸ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು, ಮತ್ತೆ ಹೊಸ ವಿಶ್ವವಿದ್ಯಾಲಯ, ಡೀಮ್ಡ್ ವಿಶ್ವವಿದ್ಯಾಲಯಗಳು, ಮತ್ತೆ ಇಡೀ ರಾಜ್ಯದಲ್ಲಿ ಇವತ್ತು ವೃತ್ತಿಪರ ಶಿಕ್ಷಣಗಳನ್ನ ಡಿಗ್ರಿ ಕಾಲೇಜುಗಳನ್ನು ತಂದಿರತಕ್ಕಂಥ ಒಬ್ಬ ಯಾರಾದರೂ ಸಚಿವರಿದ್ರೆ ಅದು ನಮ್ಮ ಸುಧಾಕರ್ ಸಾಹೇಬ್. ಕ್ಯಾಂಪಸ್ ಟು ಇವತ್ತು ಏನಂತಾರೆ ಕ್ಯಾಂಪಸ್ ಟು ಕೆರಿಯರ್ ಅಂತ ಒಂದು ಹೊಸ ಅವಕಾಶ ಅಂತ ಅಂದ್ರೆ ಕ್ಯಾಂಪಸ್ ಟು ಅಂದ್ರೆ ಹಿಂದೆ ನಮ್ಮ ಪ್ರೈವೇಟ್ ಕಾಲೇಜಸ್ ಅಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು.